ಡಿ ಸಿನ ಚಿಂದಿ ಚಿತ್ರನ ಮಾಡಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಮುಂಬೈ. ಎಂಥ ಚಾನ್ಸೇ ಕೊಟ್ಟಿಲ್ಲ, ಒನ್ ಸೈಡ್ ಗೇಮು. ಈ ಥರ ಪವರ್ಫುಲ್ ಟೀಮ್ನ ನಾನು ಅಂದರೆ ಇವಾಗ ಹೇಳಬೇಕು ಅಂದರೆ ಆ್ಯಕ್ಚುಲಿ ಬ್ಯಾಟಿಂಗು ಬೌಲಿಂಗು ಫುಲ್ ಎಲ್ಲನೂ ಡೆಪ್ತು ಮತ್ತು ಒಳ್ಳೆ ಕನ್ಸಿಸ್ಟೆಂಟಾಗಿ ಆಡೋ ಅಂಥ ಪ್ಲೇಯರ್ಸ್ ಇರೋದು ಮುಂಬೈಯಲ್ಲಿ ಅಂತ ಅನಿಸುತ್ತೆ. ಸ್ಯಾಂಟ್ನರ್ ಎಂಥ ಪ್ಲೇಯರ್ ಮಾರಯ್ಯಪ್ಪ, ಒಳ್ಳೆ ದೋಸೆ ತಿರುವಾಗ್ದಂಗೆ ಮ್ಯಾಚ್ನ ತಿರುಗಾಕ್ಬಿಟ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಮ್ ಐ ವರ್ಸಸ್ ಡಿ ಸಿ. ನೆನ್ನೆ ಮುಂಬೈಯಲ್ಲಿ ನಡೆದಿದ್ದ ಮ್ಯಾಚು. ಮಳೆ ಬಂದು ಏನಾದರೂ ಪಾಯಿಂಟ್ ಶೇರ್ ಆಗುತ್ತಾ ಅಂತ ಅನ್ಕೋತಿದ್ರು ಎಲ್ಲ. ಬಟ್ ಏನಂದರೆ ಮಳೆ ಲೇಟಾಗಿ ಬಂತು. ಅಷ್ಟೊಂದು ಪಂದ್ಯ ಮುಗ್ದೋಗಿತ್ತು, ಬೇಗ ಆಲ್ಔಟ್ ಆಗ್ಬಿಟ್ರು ಬೇಗ ಡಿ ಸಿ. ಇಲ್ಲ ನಾವು ಮಳೆವರೆಗೂ ಕಾಯಲ್ಲ, ನಾವು ಅಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳಲ್ಲ, ಜಿ ಟಿ ಥರ ಎಲ್ಲ ಹೋಗಲ್ಲ, ನಾವು ಬೇಗ ಹೋಗ್ಬಿಡ್ತೀವಿ ಮನೆಗೆ ಅಂತ. ಎಂಥ ವರ್ಸ್ಟ್ ಗೇಮ್ ಆಡಿದ್ದಾರೆ ಡಿ ಸಿ ಅಂತ. ನನ್ನ ಫಸ್ಟು 5 ಮ್ಯಾಚಲ್ಲಿ 4 ಮ್ಯಾಚಲ್ಲಿ ಗೆದ್ದು ಟಾಪಲ್ಲಿ ಇದ್ದಿದ್ದು ಟೀಮು. ಆಮೇಲೆ 9 ಮ್ಯಾಚಲ್ಲಿ 7-8 ಮ್ಯಾಚ್ ಸೋಲ್ತಾರೆ, ಒಂದು ನೋ ರಿಸಲ್ಟ್ SRH ಮೇಲೆ. ಅದನ್ನು ಸೋಲ್ತಿದ್ರು ಅವರು ಹೇಳಬೇಕು ಅಂದರೆ. ಬಟ್ ಏನಂದರೆ ನಿನ್ನೆ ಚಾನ್ಸೇ ಕೊಟ್ಟಿಲ್ಲ ಮುಂಬೈ ಅವರು ಎಲ್ಲೂ. ಬ್ಯಾಟಿಂಗಲ್ಲಿ ಓಕೆ, ಬೌಲಿಂಗ್ ಚೆನ್ನಾಗೇ ಮಾಡಿದ್ರು ಆ್ಯಕ್ಚುಲಿ. ಒಂದು 18ನೇ ಓವರ್ವರೆಗೂ ಚೆನ್ನಾಗೇ ಮಾಡಿದರು. ಬರೀ 132 ರನ್ ಇದ್ದಿದ್ದಷ್ಟು ಮುಂಬೈ ಅವರು ಬರೀ 132 ರನ್ನು. ಅಂದರೆ ಬೇರೆ ಅಪೋನೆಂಟ್ಗೆ ಅರ್ಥ ಆಗಿರುತ್ತೆ, ಮೇ ಬಿ ಇವ್ರದ್ದು ಸ್ವಲ್ಪ ವೀಕ್ನೆಸ್ ಇದೆ. ಫಸ್ಟ್ ಬ್ಯಾಟಿಂಗ್ ಆಡುವಾಗ ಮುಂಬೈ ಅವ್ರದ್ದು ಸ್ವಲ್ಪ ವೀಕ್ನೆಸ್ ಇದೆ ಅಂತ ಎಲ್ರಿಗೂ ಅನಿಸಿರುತ್ತೆ. ಇವ್ರು ಏನಿದ್ರು ಚೇಸಿಂಗ್ ಅಂತ ಬಂದಾಗ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಾಸ್ತಿ. ಫಸ್ಟ್ ಬ್ಯಾಟಿಂಗ್ ಅಂತ ಬಂದಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಆಪೋನೆಂಟ್ಗೆ ಅರ್ಥ ಆಗಿರುತ್ತೆ. ಈಗ ನೆಕ್ಸ್ಟ್ ಪಂಜಾಬ್ ಮೇಲೆ ಆಡ್ತಾರೆ, ಗೊತ್ತಾಗಿರುತ್ತೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಮುಂಬೈ ಅವರು. ರೋಹಿತ್ ಶರ್ಮಾ ಬೇಗ ಔಟ್ ಆದರು, 5 ರನ್ ಹೊಡೆದ್ರು. ರಿಕಲ್ಟನು ಔಟ್ ಆದರು. ಅದಾದಮೇಲೆ ವಿಲ್ ಜಾಕ್ಸ್ ಒಂದು ಸ್ವಲ್ಪ ರನ್ ನೋಡಿದ್ರು. ಅದಾದಮೇಲೆ ಅವರು ಔಟ್ ಆದರು, ಒಂದು 21 ರನ್ನೇ ನೋಡಿದ್ರು. ಅದಾದಮೇಲೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ. ಸೂರ್ಯಕುಮಾರ್ ಯಾದವ್ ನ್ಯಾಚುರಲಿ ಅವ್ರ ಆಟ ಆಡಿಲ್ಲ ಸ್ಟಾರ್ಟಿಂಗು, ನಮ್ಮ ಬಾಲರನ್ನು ಆಡ್ತಿದ್ರು. ಅದಾದಮೇಲೆ ಅವ್ರು ಅಂದರೆ ಆ ಪಿಚ್ಚಿಗೆ ಯಾವ ಥರ ಬೇಕೋ ಅದೇ ಪಿಚ್ ಸ್ವಲ್ಪ ಟ್ರಿಕ್ಕಿ ಇತ್ತು. ನೆನ್ನೆ ಡ್ರೈ ಪಿಚ್ ಅನಿಸುತ್ತೆ, ಬರ್ತಿರ್ಲಿಲ್ಲ ಬ್ಯಾಟ್ಗೆ ಅಷ್ಟು ಈಸಿಯಾಗಿ, ಕಷ್ಟ ಇತ್ತು. ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡು ಇದೇ ಥರ ಇನ್ನಿಂಗ್ಸ್ ವರ್ಲ್ಡ್ ಕಪ್ಪಲ್ಲಿ ಆಡಿದಿದ್ರೆ ನಾವು ಒಂದು ಕಪ್ಪಾದ್ರೂ ಗೆಲ್ತಿದ್ವಿ. ಟೈಮ್ ಏನು ಮಾಡೋಕ್ಕಾಗಲ್ಲ. ಸೊ ನಿನ್ನೆ ಒಂದು 73 ರನ್ನೇ ನೋಡಿದೆ, 73 ರನ್ನು 43 ಬಾಲ್ಗೆ. ಅವ್ರದ್ದು ಆಟ ಆ ಥರ ಅನಿಸಿಲ್ಲ. ಅದು ಲಾಸ್ಟಲ್ಲಿ ಚೆನ್ನಾಗಿ ಆಡಿದ್ರು. ನಮಂದೀರ್ ಬಗ್ಗೆ ಮಾತಾಡಬೇಕು. ಆ 1 ಓವರ್ 19ನೇ ಓವರ್ ಮುಖೇಶ್ ಕುಮಾರ್ ಓವರು ಟರ್ನಿಂಗ್ ಪಾಯಿಂಟಲ್ಲೇ. ಲಾಸ್ಟ್ 2 ಓವರಲ್ಲಿ 47 ರನ್ನು 48 ರನ್ನು ಬಂತು. ಒಂದು ಓವರಲ್ಲಿ 28 ರನ್ನು, ಇನ್ನೊಂದು ಓವರಲ್ಲಿ 21 ರನ್ ಅನ್ಸುತ್ತೆ. 27 ರನ್ನು 21 ರನ್ ಬಂತು, 48 ರನ್ ಬಂತು ಒಂದೇ 2 ಓವರಲ್ಲಿ, 19 ಮತ್ತು 20ನೇ ಓವರಲ್ಲಿ. ಅದು ಗೇಮ್ ಚೇಂಜಿಂಗು. ಅಲ್ಲಿವರೆಗೂ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದರು. ಕುಲ್ದೀಪ್ ಯಾದವ್ ಚೆನ್ನಾಗಿ ಮಾಡಿದರು. ಆಲ್ಮೋಸ್ಟು ಮುಸ್ತಫಿಜೂರು ಚೆನ್ನಾಗಿ ಮಾಡಿದರು, ಎಲ್ಲನೂ ಚೆನ್ನಾಗಿ ಮಾಡಿದರು. ಬಟ್ ಆ ಮುಖೇಶ್ ಕುಮಾರ್ನ ಚಮೀರ ಮತ್ತು ಅವ್ರಿಗೆ ಏನಕ್ಕೆ ಕೊಡ್ತಾರೋ ಗೊತ್ತಿಲ್ಲ ಲಾಸ್ಟ್ ಓವರಲ್ಲಿ. ನಾನು ಅದೇ ಹೇಳ್ತಿದ್ರು, ಅವ್ರನ್ನ ಬೇಗ ಹಾಕ್ಸ್ಬೋದಲ್ಲ, ಏನಕ್ಕೆ ಅಲ್ಲಿ ಲಾಸ್ಟ್ ಡೆತ್ವರೆಗೂ ಇಟ್ಕೋತಾರೆ ಮುಖೇಶ್ನ. ಗೊತ್ತು ಅವ್ರು ಎಕ್ಸ್ಪೆನ್ಸಿವ್ ಆಗ್ತಾರೆ, ಡೆತ್ತಲ್ಲಿ ಹಾಕೋಕ್ಕಾಗಲ್ಲ ಅಂತ. ಯಾವುದೋ ಒಂದು ಮ್ಯಾಚ್ ಮಾತ್ರ ಚೆನ್ನಾಗಿ 4 ವಿಕೆಟ್ ತೊಗೊಂಡಿರೋ ಮ್ಯಾಚ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ, ಬಿಟ್ಟರೆ ಇನ್ನು ಯಾವ ಮ್ಯಾಚಲ್ಲೂ ಅವ್ರು ಪರ್ಫಾರ್ಮ್ ಮಾಡಿಲ್ಲ ಮುಖೇಶ್ನ. ಅವ್ರನ್ನ ಚಾನ್ಸ್ ಕೊಟ್ಟಿದ್ದು. ಕರುಣ್ ನಾಯರ್ ಮುಂಬೈ ಮೇಲೆ ಅಂತ ಒಳ್ಳೆ ಆಟ ಆಡಿದ್ದಾರೆ, ಅವ್ರನ್ನ ಕೂರಿಸಿದ್ದಾರೆ. ಪೋರೆಲ್ ಬದಲು ಕರುಣ್ ನಾಯರ್ನ ಆಡಿಸ್ಬೋದಿತ್ತು ತಾನೆ, ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಪೋರೆಲ್ ಮೇಲೆ ಅಲ್ಲ, ಗೊತ್ತು ಅವರು ರಿಟೈರ್ ಮಾಡ್ಕೊಂಡಿರೋ ಪ್ಲೇಯರ್ ಅಂತ. ಬಟ್ ಬೆಂಚಲ್ಲಿ ಅಂಥ ಪ್ಲೇಯರ್ ಇರ್ಬೇಕಾದ್ರೆ, ಫಾರ್ಮಲ್ಲಿ ಇರ್ಬೇಕಾದ್ರೆ ಮೇ ಬಿ 1-2-3 ಮ್ಯಾಚ್ ಆಡಿಲ್ಲ ಮುಂಬೈ ಮೇಲೆ ಆಡಿದ್ಮೇಲೆ. ಫಸ್ಟ್ ಮುಂಬೈ ಮೇಲೆ ಆಡಿದ ಮ್ಯಾಚ್ ಹೆಂಗೆ ಹೊಡೆದ್ರು ಬೂಮ್ರಾಗೆಲ್ಲ, ಅದೇ ಒಂದು ಚೆನ್ನಾಗಿರ್ತಿತ್ತು. ಬಟ್ ಏನಕ್ಕೆ ಆಡಿಸಿಲ್ಲ ಅಂತ ಗೊತ್ತಿಲ್ಲ. ತಿಲಕ್ ವರ್ಮಾ 27-20 ರನ್ನೇ ಬಾಲ್ ಆಡ್ಬಿಟ್ಟು ಔಟ್ ಆದರು. ಹಾರ್ದಿಕ್ ಪಾಂಡ್ಯ ಬೇಗ ಔಟ್ ಆದರು. ಅದೇ ತಿಲಕ್ ವರ್ಮಾ ಜೊತೆ ಒಂದು ಒಳ್ಳೆ ಇನ್ನಿಂಗ್ಸ್ನ, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಸೂರ್ಯಕುಮಾರ್. ಅದಾದಮೇಲೆ ನಮಂದೀರ್ ಬಂದಾಗ ಅವರು ಒಂದೇ ಓವರಲ್ಲಿ 27 ರನ್ ಹೊಡೆದಿತ್ತು ಆ ಮುಖೇಶ್ ಕುಮಾರ್ಗೆ ಒಬ್ಬರೇ. ಅದಾದಮೇಲೆ 20ನೇ ಓವರಲ್ಲಿ ಸೂರ್ಯಕುಮಾರ್ ಫಸ್ಟ್ ಬಾಲೇ 4 6 21 ರನ್ ಹೊಡೆದ್ರು. ಇದೆಲ್ಲ ಹಾಕ್ಬಿಟ್ಟು 180. ಆ ಪಿಚ್ಚಲ್ಲಿ 181 ರನ್ ಬೇಕೇ ಬೇಕು ಅಂತ ಎಲ್ಲ ಹೇಳ್ತಿದ್ರು ಕ್ರಿಕೆಟ್ ಇವರು ದಿಗ್ಗಜರೆಲ್ಲ. ಬಟ್ ಅದೇ ಥರ ಆಯಿತು. 180 ರನ್ನು. ಮೇ ಬಿ ಬ್ಯಾಟಿಂಗ್ ಡೆಪ್ತ್ ಇದೆ ಡಿ ಸಿಲಿ, ಬಟ್ ಬೌಲಿಂಗ್ ಅಟ್ಯಾಕ್ ಅಷ್ಟೇ ಸ್ಟ್ರಾಂಗ್ ಇದೆ ಮುಂಬೈ ಕಡೆ. ಒಬ್ಬರು ಯಾರಾದರೂ ಒಳ್ಳೆ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಫಸ್ಟಿಂದ ಲಾಸ್ಟ್ವರೆಗೂ. KL ರಾಹುಲ್ ಬೆಂಗಳೂರಲ್ಲಿ ಅವತ್ತು ಹೆಂಗೆ ಆಡಿದ್ರು ಅದೇ ಥರ ಆಡಿದ್ರೆ ಏನು ಕಷ್ಟ ಅಂತ ಆಗ್ತಿದ್ದಿಲ್ಲ. ಆ ಥರ ಯಾರೂ ಆಡಲಿಲ್ಲ. ಅಕ್ಷರ್ ಪಟೇಲ್ ಇರಲಿಲ್ಲ ನಿನ್ನೆ. KL ರಾಹುಲ್ ಬೇರೆ ಇಂಪ್ಯಾಕ್ಟ್ ಸಬ್ಬಕ್ಕೆ ಬಂದರು. ಏನೇನೋ ಮಾಡಿದ್ರು ನೆನ್ನೆ. ಯಾರೋ ಹೊಸ ಬೌಲರ್ನೊಬ್ಬನ ತಂದರು. ಡಿ ಸಿ ಅವರಂತೂ ರಾಜಸ್ಥಾನ್ಗಿಂತ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. KL ರಾಹುಲ್, ಕರುಣ್ ನಾಯರ್ ಅಂತ ಪ್ಲೇಯರು ನಮ್ಮ ಟೀಮಲ್ಲಿ ಇರಬೇಕು, ಇನ್ಕ್ಲೂಡ್ ಆಗಿರ್ಬೇಕು ಫಸ್ಟೇ. ಅವ್ರ ಫೀಲ್ಡಲ್ಲಿ ಇದ್ದಾಗ ಪಿಚ್ ಹೇಗೆ ಬಿಹೇವ್ ಮಾಡ್ತಿದ್ದೆ, ಹೊರಗಡೆ ಕೂತ್ಕೊಂಡು ನೋಡೋದು ಬೇರೆ, ಗ್ರೌಂಡಲ್ಲಿದ್ದ ಆಡೋದು ಬೇರೆ ಅಲ್ಲ. ಅವ್ರಿಗೆ ಅರ್ಥ ಆಗುತ್ತೆ. ನೀವು ಕೂಡಿಸ್ಬಿಟ್ಟು ಸಡನ್ನಾಗಿ ತಂದು ಸಬ್ಬಿನ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇಂಪ್ಯಾಕ್ಟ್ ಬೇರೆ ತಂದಾಗ ಆಡಿಸಿದಾಗ ಏನೂ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಡೂಪ್ಲೆಸಿಸ್ಸು ನೆನ್ನೆ ಏನೂ ಮಾಡೋಕ್ಕಾಗಿಲ್ಲ. ಎಲ್ಲರಿಗೂ ಮುಖೇಶ್ ಕುಮಾರ್ಗೆ 2 ವಿಕೆಟು, ಚಮೀರ 1,
ಮುಸ್ತಫಿಜುರ್ ಒಂದು ಮತ್ತು ಕುಲ್ದೀಪ್ ಯಾದವ್. ವಿಪ್ರಾಜ್ ನಿಗಮು ಮತ್ತು ಕುಲ್ದೀಪ್ ಯಾದವ್, ಮುಸ್ತಫಿಜುರು 6 ರನ್ನು, 6.5, 7.5 ಈ ಥರ ಕೊಟ್ಟಿದ್ದಾರೆ. ಇನ್ನು ಬೇರೆಯವ್ರು ಇಬ್ಬರು ಬೌಲರು 13 12 ಅಲ್ಲೇ ಹೊಡೆಸ್ಕೊಂಡಿದ್ದವರು. ಅವ್ರು ಇನ್ನೇನಾದರೂ ಒಂದು 8-9 ಒಳಗಡೆ ಹೊಡೆಸ್ಕೊಂಡಿದ್ದಾರೆ, ಮೇ ಬಿ ನನಗೆ ಈಸಿಯಾಗಿ ಚೇಂಜ್ ಮಾಡ್ಬೋದಿತ್ತು. ಇನ್ನೂ ಮುಗೀತು, ಆಲ್ರೆಡಿ ಪ್ಲೇ ಆಫ್ ಬಂದಾಯಿತು ಮುಂಬೈ. ಇನ್ನು ಬೇರೆ ಟೀಮ್ಗಳಿಗೆಲ್ಲ ಡವ ಅಂತಿರುತ್ತೆ. ನನಗೆ ಅನಿಸಿರೋ ಪ್ರಕಾರ ನಂಬರ್ 1, ನಂಬರ್ 2 ಅಲ್ಲಿ GT ಮತ್ತು RCB ಇರಬೇಕು. 3-4 ಪಂಜಾಬು, ಮುಂಬೈ ಯಾವುದಾದ್ರೂ ಇರಲಿ ಪರವಾಗಿಲ್ಲ. ಫಸ್ಟು ನಾವು GT ಮೇಲೆ ಗೆದ್ಬಿಟ್ಟು ಫೈನಲ್ಗೆ ಹೋಗ್ಬಿಟ್ರೆ, ಮುಂಬೈ ಅವರು ಅಲ್ಲಿ ಫಿಲ್ಟ್ರಾಗಿ ಬರೋಂಗಿದ್ರೆ ಫಿಲ್ಟ್ರಾಗಿ ಬರಲಿ. GT ಮೇಲೆ ಫಿಲ್ಟ್ರಾಗಿ ಬರೋದು ತುಂಬ ಕಷ್ಟ ಇದೆ. ಪಂಜಾಬ್ ಮೇಲೆ ಆಗ್ಬೋದು, ಬಟ್ GT ಮೇಲೆ ಗೆಲ್ಲೋದು ತುಂಬ ಕಷ್ಟ ಇದೆ. ಯಾಕಂದರೆ ಅವ್ರದ್ದು ಬೌಲಿಂಗ್ ಅಟ್ಯಾಕು, ಇವರು ಬ್ಯಾಡ್ ಲಕ್ ಆಗಿ ಅವತ್ತೇನಾದರೂ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿ ಬೇಗ ಹೊಡೆಸ್ಕೊಂಡ್ರು ಅಂದರೆ ಕಷ್ಟ ಇದೆ ಅವ್ರದ್ದು. ಮೇ ಬಿ ಲಾಸ್ಟ್ ಗೇಮಲ್ಲಿ ಸಾಯಿ ಸುದರ್ಶನ್ ಬೇಗ ಔಟ್ ಆಗಿರ್ಬೋದು, ಬಟ್ ನೆಕ್ಸ್ಟ್ ಮಾತ್ರ ಕಷ್ಟ ಇದೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ನಿನ್ನೆ ಮ್ಯಾಚು DC ಅವ್ರು ಸ್ಟಾರ್ಟ್ ಮಾಡಿದ KL ರಾಹುಲ್ 11 ರನ್ನು, ಡುಪ್ಲೆಸಿಸ್ 6 ರನ್ನು, ಅಭಿಷೇಕ್ ಪೂರಲ್ 6 ರನ್ನು ಅಂತ ಹೇಳ್ಕೊಳ್ಳೋರು. ಸಮೀರ್ ರಿಜ್ವಿ ಒಂದು 35 ಬಾಲ್ 39, ವಿಪ್ರಾಜ್ ನಿಗಮ್ ನಾನು. ಅವ್ರು ಯಾರಾದರೂ ಬ್ಯಾಟಿಂಗ್ ಅಟ್ಯಾಕಲ್ಲಿ ಯಾರಾದರೂ ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಂತ ಅನ್ಸಿದ್ರೆ ನನಗೆ ವಿಪ್ರಾಜ್ ನಿಗಮ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಅವ್ರು ಬಿಟ್ಟು ಬೇರೆ ಯಾರೂ ಆ ಥರ ಅನಿಸಿಲ್ಲ. ಎಲ್ಲರೂ ಒದ್ದಾಡ್ತಿದ್ದಾರೆ. ಎಸ್ಪೆಷಲಿ ಇವ್ರದ್ದು ಸ್ಪೆಲ್ ಬಗ್ಗೆ ಮಾತಾಡಬೇಕು. ಸ್ಯಾಂಟ್ನರ್, ನಾನು ಆಗಲೇ ಹೇಳ್ದಂಗೆ ದೋಸೆ ತಿರುವಾಗ್ದಂಗೆ ಮ್ಯಾಚ್ನ ಟರ್ನ್ ಮಾಡಿದ್ರು. ಎಂಥ ಓವರ್, ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದ್ರು. ವಿಪ್ರಾಜ್ ನಿಗಮ್ದು 1 ವಿಕೆಟ್ ತೆಗೆದ್ರು. ಅದಾದಮೇಲೆ ಸಮೀರ್ ರಿಜ್ವಿದು ಒಂದೇ ಓವರಲ್ಲಿ ಬೋಲ್ಡು. ಸಮೀರ್ ರಿಜ್ವಿ ಬೋಲ್ಡು ಫೀಡೇ ಮಾಡಿಲ್ಲ. ಇಂಥ ಬೌಲರ್ ಏನಾದರೂ ಇಂಡಿಯಾದಲ್ಲಿ ಇದ್ದಿದ್ರೆ, ಅವರು ಎಲ್ಲಿದ್ರು, ಅಖಿಲ್ ಭಾರದ್ವಾಜ್ ಹೇಳ್ತಿದ್ರು, ಆ ನ್ಯೂಜಿಲೆಂಡ್ ಅಂತ ಚಿಕ್ಕ ದೇಶ, ಅಲ್ಲಿ ಈ ಥರ ಸ್ಪಿನ್ನರ್ ಬಂದಿರೋದು ನಿಜ ಆಶ್ಚರ್ಯ ಅನಿಸುತ್ತೆ ಅಂತ. ನಾನು ನಿಜ ಚೆನ್ನೈ ಅವ್ರು ಯಾಕೆ ಬಿಟ್ರು ಇವ್ರನ್ನ ಅಂತ ಗೊತ್ತಿಲ್ಲ. ಇವ್ರು ಇದ್ದಿದ್ರೆ ಒಳ್ಳೆ ಇಂಪ್ಯಾಕ್ಟ್ ಮಾಡ್ತಿದ್ರು. ಬಟ್ ಕೆಲವೊಂದು ಗೇಮ್ ಹೊಡ್ಸ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಮಾಡೋ ಟೈಮಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಬೂಮ್ರಾ ಬರೋಕ್ಕಿಂತ ಮುಂಚೆನೇ ದೀಪಕ್ ಚಹರು ಮತ್ತು ಯಾರು ಬೋಲ್ಟು ವಿಕೆಟ್ಗಳು ತೆಗೆದಾಗಿತ್ತು ಆಲ್ರೆಡಿ. ಮತ್ತು ವಿಲ್ ಜಾಕ್ಸು 3 ವಿಕೆಟ್ ಹೋಗ್ಬಿಟ್ಟಿತ್ತು ಪವರ್ ಪ್ಲೇಯಲ್ಲಿ. ಅವ್ರದ್ದು 3 ವಿಕೆಟ್ ಹೋಗಿತ್ತು. ಬಟ್ ಈಗಪ್ಪ ದೇವ ಅನಿಸ್ತು. ಮುಂಬೈ ಅವ್ರದ್ದು ನೋಡ್ತಿದ್ರೆ ಕಷ್ಟ ಇದೆ. ಅಶುತೋಷ್ ಶರ್ಮನು ಏನು ಮಾಡೋಕ್ಕಿಲ್ಲ, ಯಾರೂ ಏನು ಮಾಡೋಕ್ಕಾಗಿಲ್ಲ. ಬರೀ 120 ರನ್ನೇ ನೋಡಿದ್ರೆ ಅಷ್ಟೇ. 121 ರನ್, 10 ವಿಕೆಟ್ ಕಳ್ಕೊಂಡು, ಇನ್ನು 18.2 ಓವರ್ಸಲ್ಲೇ. ಅಂದರೆ ಬೌಲಿಂಗ್ ಅಟ್ಯಾಕ್ ಎಷ್ಟು ಸ್ಟ್ರಾಂಗ್ ನನಗೇನು ಅಷ್ಟು ಅನ್ಸಲ್ಲ. ಯಾಕಂದರೆ ನಾವು ಆಲ್ರೆಡಿ ಬೇರೆಯವರು ಗೆದ್ದಾಗಿದೆ ಮುಂಬೈ ಮೇಲೆ. ಬಟ್ ಇವರು ಬ್ಯಾಟಿಂಗಲ್ಲಿ ಅಂದರೆ ಕಾನ್ಫಿಡೆನ್ಸ್ ಲೂಸ್ ಆಗಿಬಿಟ್ಟಿದ್ದಾರೆ ಅಂತ DC ಅವರು. ನೆಕ್ಸ್ಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡ್ಬೇಕು, ಯಾರನ್ನ ರಿಟೈನ್ ಮಾಡ್ಕೋತಾರೆ, ಯಾರನ್ನ ಇಟ್ಕೋತಾರೆ. ಕರುಣ್ ನಾಯರ್ನ 3 ಮ್ಯಾಚ್ ಆಡದೆ ಇದ್ದ ತಕ್ಷಣ ಜಡ್ಜ್ ಮಾಡ್ಬಿಟ್ಟು ಕೂರಿಸ್ಬಿಟ್ರಲ್ಲ, ಅದು ಹೊಡೆತ ತಿಂದಿದೆ. ಪೋರೆಲ್ ಬದಲು ಆಡಿಸ್ಬೋದಪ್ಪ, ನನಗೇನಿಲ್ಲ. KL ರಾಹುಲ್ ಕೀಪಿಂಗ್ ಮಾಡಿ ಪೋರೆಲ್ನ ಕೂರಿಸಿ 1-2 ಮ್ಯಾಚ್ ಫ್ರೀ ಹ್ಯಾಂಡ್ ಕೊಟ್ಟು ಆಡಪ್ಪ, ನೀನು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡು. ನೀನು ಅಷ್ಟೇ ಹೊಡಿಬೇಕು, ಇಷ್ಟೇ ಹೊಡಿಬೇಕಿಲ್ಲ, ನಿಂಗೆ ಎಷ್ಟಾಗುತ್ತೋ ಅಷ್ಟು ಹೊಡಿ, ಫ್ರೀಯಾಗಿ, ನಿನಗೇನು ಇಲ್ಲ, ನಿನ್ನ ರೋಲ್ ಇದು, ಹೋಗಿ ಗುದ್ದಷ್ಟೇ ಅಂತ ಹೇಳಿದ್ರೆ ಆರಾಮಾಗಿ ಆಡ್ತಿದ್ರು ಅವರು, ಅವ್ರಿಗಿರೋ ಫಾರ್ಮ್ಗೆ. ಏನೋ ಒಂದು ಎಕ್ಸೈಟ್ಮೆಂಟಲ್ಲಿ ಏನೋ ಔಟ್ ಆಗಿಬಿಟ್ಟಿದ್ದಾರೆ 1-2-3 ಮ್ಯಾಚು. ಬಟ್ KL ರಾಹುಲ್ ಅಷ್ಟು 3 ಇನ್ನಿಂಗ್ಸು 4 ಇನ್ನಿಂಗ್ಸ್ ಚೆನ್ನಾಗಿ ಆಡಿದ್ದಾರೆ. ಬಿಟ್ಟರೆ 13 ಮ್ಯಾಚಲ್ಲಿ ಚಾನ್ಸ್ ಕೊಡಬೇಕು ಮಾರೆ. ಆ ಫಾರ್ಮಲ್ಲಿ ಇದ್ದಾರೆ ಅವರು. ಏನು ಗೊತ್ತಿಲ್ಲ. DC ಅವರು ಮುಖೇಶ್ ಕುಮಾರ್ನ ಏನಕ್ಕೆ ಆಡಿಸಿದ್ರು ನನಗಂತೂ ಅರ್ಥ ಆಗಿಲ್ಲ. ಸ್ಟಾರ್ಕ್ ಇಲ್ಲ, ಚಮೀರಾ ಇರೋದು ಆಪ್ಷನ್ ಅವ್ರಿಗೆ. ನಟರಾಜನ್ ನೋಡಿಸ್ಕೊಂಡ್ರು ಲಾಸ್ಟ್ ಮ್ಯಾಚಲ್ಲಿ. ಗೊತ್ತಿಲ್ಲ ಏನಾಗಿದೆ ಅಂತ. ಬಟ್ ಅಫಿಷಿಯಲಿ ಮುಂಬೈ ಕ್ಯೂ ಅಂತ ಬಂದಾಯಿತು. ನೆನ್ನೆ ಟ್ರಿಬ್ಯೂಟ್ ಬೇರೆ ಎಲ್ಲರಿಗೂ ಫ್ಯಾನ್ಸ್ಗೆಲ್ಲ ಟ್ರಿಬ್ಯೂಟ್ ಕೊಟ್ಟು ಎಲ್ಲ ಇದು ಮಾಡ್ತಿದ್ರು. ಸೂರ್ಯಕುಮಾರ್ ಯಾದವ್ ಮ್ಯಾನ್ ಆಫ್ ದಿ ಮ್ಯಾಚು ಕೊಡಲೇಬೇಕು ಅವ್ರ ಇನ್ನಿಂಗ್ಸ್ಗೆ. ಬಿಕಾಸ್ ಅವರಿಲ್ಲ ಅಂತಿದ್ರೆ ನೆನ್ನೆ ಕೊಲ್ಯಾಪ್ಸೆ. ಒಂದು 150 ಅಂತ ಅನಿಸ್ತಿತ್ತು ನನಗಂತೂ. ಅವರ ಬೇಗ ಔಟ್ ಮಾಡಿಬಿಟ್ಟಿದ್ರ ಲಾಸ್ಟ್ 18ನೇ ಓವರಲ್ಲಿ 19ನೇ ಓವರಲ್ಲಿ ಏನಾದರೂ ಔಟ್ ಮಾಡಿಬಿಟ್ಟಿದ್ರು ಅವ್ರನ್ನ. 150 ಅಷ್ಟೇ, 150 160 ಒಳಗಡೆ ಆಲ್ಔಟ್ ಆಗಿಬಿಡ್ತಿದ್ರು. ಆಲ್ಔಟ್ ಅಂತ ಹೇಳೋಕ್ಕಾಗಲ್ಲ, ಅಷ್ಟೇ ಹೊಡೆಯೋಕೆ ಆಗ್ತಿದ್ದು ಅವ್ರ ಕೈಯಲ್ಲಿ. ಬಟ್ ಮುಂಬೈ ಅವ್ರು ಬರ್ತಿದ್ದಾರೆ, ಒಳ್ಳೆ 5 ಸರಿ ಚಾಂಪಿಯನ್ಸ್ ಟೀಮು. ಬಟ್ ನನಗೇನು ಆ ಥರ ಏನು ಅನ್ಸಲ್ಲ. ಅಂದರೆ ಅವರು ಲಾಸ್ಟ್ ಸೀಸನ್ ಅದ್ರ ಮುಂಚೆನೂ ಪ್ಲೇ ಆಫಿಗೆ ಬಂದಿದ್ರು. ಆವಾಗಲೂ ಸೇಮ್ ಟೀಮೇ ಇತ್ತು. ಹಾರ್ದಿಕ್ ಪಾಂಡ್ಯ ಇರಲಿಲ್ಲ, ಮೇ ಬಿ ರೋಹಿತ್ ಶರ್ಮಾ ಲೀಡ್ ಮಾಡ್ತಿದ್ರು, ಹಾರ್ದಿಕ್ ಪಾಂಡ್ಯ ಇದ್ದಿಲ್ಲ. ಒಬ್ಬರೇ ಡಿಫ್ರೆನ್ಸು. ಬಟ್ ಈಗ ಡಿಫ್ರೆಂಟೇ. ಪಂಜಾಬು ಸ್ಟ್ರಾಂಗ್ ಆಗಿದೆ, GT ಸ್ಟ್ರಾಂಗ್ ಆಗಿದೆ, RCB ಸ್ಟ್ರಾಂಗ್ ಆಗಿದೆ. ಎಲ್ಲ ಸ್ಟ್ರಾಂಗ್ ಆಗಿರೋ ಟೀಮ್. ಬೌಲಿಂಗ್ ಅಟ್ಯಾಕ್ ಯಾರ್ದು ಚೆನ್ನಾಗಿದೆ ಅವರೇ ಪ್ಲೇ ಆಫಿಗೆ ಎಂಟ್ರಿ ಆಗಿರೋದು. ಮಿಕ್ದವ್ರು ಯಾರು ಕ್ವಾಲಿಫೈ ಆಗಿಲ್ಲ, ಅವರೆಲ್ಲ ಬೌಲಿಂಗಲ್ಲಿ ಹೊಡ್ಸ್ಕೊಂಡಿರೋರೆ. ಅಂದರೆ ಏನು ಇಂಪ್ಯಾಕ್ಟ್ ಮಾಡದೇ ಇರೋರೆ ಕ್ವಾಲಿಫೈ ಆಗಿಲ್ಲ. KKR ತಗೊಳ್ಳಿ ನೀವು, ಮತ್ತು DC ತಗೊಳ್ಳಿ, SRH ತಗೊಳ್ಳಿ. ಬೌಲಿಂಗಲ್ಲಿ ಗಾನ್ ಕೆಸೆ, CSK ತಗೊಳ್ಳಿ. ಇವರೆಲ್ಲನೂ ಅಷ್ಟೇ, DC ಇವರೆಲ್ಲ ಬೌಲಿಂಗಲ್ಲಿ ಅಂಥ ಇಂಪ್ಯಾಕ್ಟ್ ಮಾಡದೇ ಇರೋ ಟೀಮ್ಗಳೇ. ರಾಜಸ್ಥಾನ್ ಅಂತೂ ಹೇಳಂಗೇ ಇಲ್ಲ. ರಾಜಸ್ಥಾನ ಇನ್ಯಾವ ಟೀಮ್ ಇದೆ,
ಇಷ್ಟು ಈ ಓಡಿಸ್ಕೊಂಡಿರೋ ಟೀಮ್ LSG, ಸಾರಿ ಕಟ್ಟಾಯಿತು, ಏನೋ ಕಾಲ್ ಬಂತು. LSG ಒಂದು ಟೀಮು. ಸೊ ಇವರೆಲ್ಲ ಓಡಿಸ್ಕೊಂಡಿರೋ ಟೀಮ್ಗಳೇ, ಇನ್ಯಾವುದಾದ್ರೂ ಬಿಟ್ಟಿದ್ದೀನ? ಅಷ್ಟೇ, ಇನ್ಯಾವುದೂ ಬಿಟ್ಟಿಲ್ಲ. ಸೊ ನೆಕ್ಸ್ಟ್ ಇವತ್ತಾಡೋ ಮ್ಯಾಚ್ ಲಕ್ನೋ ಮತ್ತು ಜಿ ಟಿಗೆ ಫಸ್ಟ್ ಪ್ಲೇಸ್ ಹೋಗ್ಬೇಕಾ ಅಥವಾ ಅಲ್ಲೇ ಇರಬೇಕಾ ಅಂದರೆ ಫಸ್ಟ್ ಪ್ಲೇಸಲ್ಲಿ ಇದೆ ಆಲ್ರೆಡಿ. ನಂಬರ್ 2 ಪೊಸಿಷನ್ ಯಾವ ಫಸ್ಟಾ ಸೆಕೆಂಡಾ ಅಂತ ಡಿಸೈಡ್ ಮಾಡೋ ಗೇಮು. ಗೆದ್ದರೆ ಸೀಲ್ ಅವರು, ಫಸ್ಟ್ ಪ್ಲೇಸ್ ಸೀಲ್ ಅಂತಾನೆ ಇವತ್ತೇನಾದರೂ ಗೆದ್ದರೆ ಅವರು. ಹೌದಾ? 20 ಆಗುತ್ತೆ. 20 ಇಲ್ಲ 20 ಇವತ್ತು ಗೆದ್ದರೆ, ಇವತ್ತೇನಾದರೂ ಸೋತ್ರೆ ಅವ್ರದ್ದು ನೆಕ್ಸ್ಟ್ ಒಂದು ಮ್ಯಾಚ್ ಗೆದ್ದರೆ 20 ಆಗುತ್ತೆ. ಸೊ ನಮಗೆ ಇನ್ನೊಂದು ಚಾನ್ಸ್ ಇರುತ್ತೆ. ನೋಡೋಣ, ಹೋಪ್ LSG ಅವ್ರು ಏನಾದರೂ ಇವತ್ತು ಬೌನ್ಸ್ ಬ್ಯಾಕ್ ಮಾಡಿ ಜಿ ಟಿನ ಏನಾದರೂ ಮಟ್ಟ ಹಾಕ್ತಾರಂತ ನೋಡೋಣ. ಸೊ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ವ್ಯೂಸ್ ನೋಡ್ತಿದ್ರೆ ಬಟ್ ಲೈಕ್ ಬರ್ತಿಲ್ಲ. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.